ಭೀಕರ ಸರಣಿ ಅಪಘಾತವಾಗಿದ್ದು ಕಾರಿನಲ್ಲಿ ಇದ್ದವರು ಬಚಾವ್ ಆಗಿದ್ದಾರೆ. ಮುಂಜಾನೆ 4 ಗಂಟೆಗೆ ನಡೆದಂತಹ ಸರಣಿ ಅಪಘಾತ ಇದು. ನರಗುಂದ ತಾಲೂಕಿನ ಬೈರನಹಟ್ಟಿ ಬಳಿ ಅಪಘಾತ ಸಂಭವಿಸಿದೆ. ಬೊಲೆರೋ ಪಿಕಪ್ ವಾಹನ ಎರ್ಟಿಗಾ ಕಾರ್ಗೆ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಕ್ಯಾಂಟರ್ ಡಿಕ್ಕಿಯಾದ ಎರ್ಟಿಗಾ ಕಾರ್ ಅಪಘಾತ ರಭಸಕ್ಕೆ ನಜ್ಜುಗುಜ್ಜಾಗಿದೆ. ಎರ್ಟಿಗಾ ಕಾರ್ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಿಜಯಪುರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹುಬ್ಬಳ್ಳಿಯಿಂದ ಬಾಗಲಕೋಟೆ ಕಡೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಾಹನಗಳ ನಡುವೆ ಅಪಘಾತ ಸಂಭವಿಸಿದೆ. ಬೊಲೆರೋ ಪಿಕಪ್ ವಾಹನ ಎರ್ಟಿಗಾ ಕಾರ್ಗೆ ಡಿಕ್ಕಿಯನ್ನ ಹೊಡೆದಿದೆ. ಡಿಕ್ಕಿಯಾದ ಪರಿಣಾಮ ಎರ್ಟಿಗಾ ಕಾರ್ ಚಾಲಕ ನಿಯಂತ್ರಣ ತಪ್ಪಿ ಮುಂದಿನ ಕ್ಯಾಂಟರ್ಗೆ ಡಿಕ್ಕಿಯನ್ನ ಹೊಡೆದಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಅಪಘಾತದ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರು ನಜ್ಜುಗುಜ್ಜಾಗಿದೆ ಅನ್ನೋದನ್ನ. ದೃಷ್ಟವಶಾತ್ ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ಎರ್ಟಿಗಾ ಕಾರ್ನ ಚಾಲಕ ಮತ್ತು ಸ್ನೇಹಿತ ಪಾರಾಗಿದ್ದಾರೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅಪಘಾತದ ರಭಸಕ್ಕೆ ಕಾರೆಲ್ಲವೂ ಕೂಡ ನಜ್ಜುಗುಜ್ಜಾಗಿದೆ. ಅಂದರೆ ಎರ್ಟಿಗಾ ಕಾರ್ ನಜ್ಜುಗುಜ್ಜಾಗಿದೆ. ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಿಗ್ಗೆ 4 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಭೀಕರ ಅಪಘಾತ, ಸರಣಿಯ ಅಪಘಾತ ಇದು. ಪ್ರಯಾಣಿಕರೆಲ್ಲರೂ ಕೂಡ ಪಾರಾಗಿದ್ದಾರೆ. ಕಾರ್ನಲ್ಲಿ ಏರ್ ಬ್ಯಾಗ್ ಇರುತ್ತೆ. ಏರ್ ಬ್ಯಾಗ್ ಓಪನ್ ಆಗಿರೋದ್ರಿಂದ ಪ್ರಾಣಾಪಾಯದಿಂದ ಚಾಲಕ ಮತ್ತು ಚಾಲಕನ ಸ್ನೇಹಿತ ಪಾರಾಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಬೇಟೆ ನಡೆಸಿದ್ದಾರೆ. ಬಟ್ಟೆಯಲ್ಲಿ ಚಿನ್ನ ಅಡಗಿಸಿಟ್ಟು ಸಾಗಿಸ್ತಾ ಇದ್ದಂಥವರನ್ನ ಹಿಡಿದಿದ್ದಾರೆ. ದುಬೈನಿಂದ ಕೆಂಪೇಗೌಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏರ್ಪೋರ್ಟ್ಗೆ ಬಂದು ಇಳಿದಿದ್ದಂಥವರು 1.5 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನು ಸೀಸ್ ಮಾಡಲಾಗಿದೆ. ಬಟ್ಟೆಗಳಲ್ಲಿ ಚಿನ್ನವನ್ನು ಅಡಗಿಸಿಟ್ಟು 4 ಅದನ್ನು ಸಾಗಾಟ ಮಾಡ್ತಾ ಇದ್ರು. ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ಗಳಲ್ಲಿ ಚಿನ್ನ ಅಡಗಿಸಿಟ್ಟು ಸಾಗಾಟ ಮಾಡ್ತಾ ಇದ್ರು. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ನಡೀತಾ ಇತ್ತು. 1.5 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ಕಸ್ಟಮ್ಸ್ ಆಫೀಸರ್ಸ್ ವಶಪಡಿಸಿಕೊಂಡಿದ್ದಾರೆ. ಪೌಡರ್ ರೂಪದಲ್ಲಿ ಸಾಗಿಸ್ತಾ ಇದ್ದಂಥ ಚಿನ್ನ ಇದು. ಗಟ್ಟಿ ಬೇರೆ ಯಾವುದೂ ಅಲ್ಲ. ಪೌಡರ್ ರೂಪದಲ್ಲಿ 1,96,00,000 ಮೌಲ್ಯದ 2 kg 814 ಗ್ರಾಂ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. 3 ಪುರುಷ, ಓರ್ವ ಮಹಿಳೆ ಈ ಕೃತ್ಯ ಎಸಗ್ತಾ ಇದ್ರು. ಚಿನ್ನ ಸಮೇತ 4 ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ದೇವನಹಳ್ಳಿ ಬಿಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಪ್ರತಿನಿಧಿ ಮಂಜುನಾಥ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಕಸ್ಟಮ್ಸ್ ಅಧಿಕಾರಿಗಳು ಚಿನ್ನದ ಬೇಟೆ ನಡೆಸಿದ್ದಾರೆ. ಅಪ್ಡೇಟ್ ಏನಿದೆ ಕೊಡಿ. ಶ್ರೀಲಕ್ಷ್ಮಿ, ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ದುಬೈನಿಂದ ಬಂದಂತಹ ಬೆಂಗಳೂರಿಗೆ ಬಂದಂತಹ ವಿಮಾನದಲ್ಲಿ ಬಂದಂತಹ ಪ್ರಯಾಣಿಕರನ್ನ ತೀವ್ರ ರೀತಿಯಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಒಂದು 4 ಜನ ಪ್ರಯಾಣಿಕರು ವಿಶೇಷವಾಗಿ ಜೀನ್ಸ್ ಪ್ಯಾಂಟ್ ಮತ್ತೆ ಟಿ ಶರ್ಟ್ಗಳಲ್ಲಿ ಚಿನ್ನವನ್ನ ಅಡಿಸ್ಕೊಂಡು ಬಂದಿದ್ರು. ಈ ವೇಳೆ ತಪಾಸಣೆ ವೇಳೆ ಇದು ಕಂಡು ಬಂದ ಹಿನ್ನೆಲೆಯಲ್ಲಿ ಅದನ್ನ ಆ ಒಂದು ಟಿ ಶರ್ಟ್ ಮತ್ತೆ ಜೀನ್ಸ್ ಪ್ಯಾಂಟ್ ಅಲ್ಲಿ ಏನಿದೆ ಅದನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಸುಮಾರು 1,96,00,000 ಮೌಲ್ಯದ 2 kg 814 ಗ್ರಾಂ ಚಿನ್ನವನ್ನ ಈಗ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಏನಂದ್ರೆ ಇದು ಪ್ಯಾಂಟ್ ಮತ್ತೆ ಜೀನ್ಸ್ ಪ್ಯಾಂಟ್ ನಲ್ಲಿ ಚಿನ್ನವನ್ನ ಸಾಗಾಣಿಕೆ ಮಾಡಿದ್ರೆ ಕಸ್ಟಮ್ಸ್ ಅಧಿಕಾರಿಗಳು ಚಳ್ಳೆಯನ್ನು ತಿನ್ನಿಸಬಹುದು ಅಂತ ಹೇಳಿ ತೆಗೆದುಕೊಂಡು ಬಂದಂತಹ ಈಗ 4 ಜನ ಒಂದು ಪ್ರಯಾಣಿಕರು ಅಂದ್ರೆ 3 ಜನ ಪುರುಷರು ಮತ್ತೆ ಓರ್ವ ಮಹಿಳೆಯನ್ನ ಈಗ ಮಟ್ಕಾ ದಂಧೆಗೆ ಪೊಲೀಸರೇ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಸರಣಿ ಪ್ರಶ್ನೆಗಳನ್ನು ಎತ್ತಬೇಕಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಬೊಮ್ಮಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಮಾಜಘಾತಕರಿಗೆ ಪೊಲೀಸರ ಅಭಯ ಇದೆ, ಹಾಗಾಗಿ ಇದೆಲ್ಲ ನಡೀತಾ ಇದೆ ಅಂತ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ. ಸಮಾಜಘಾತಕರಿಗೆ ಕಾನೂನು ಪೊಲೀಸರ ಭಯ ಇಲ್ಲ. ಇಸ್ಪೀಟು ಮಟ್ಕಾ ಕ್ಲಬ್ ನಡೆಸೋದ್ರಲ್ಲೇನೆ ಖಾಕಿ ಕೂಡ ಬ್ಯುಸಿಯಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಪೊಲೀಸ್ ಠಾಣೆಗಳಲ್ಲಿ ಸಮಾಜಘಾತಕರಿಗೆ ರಾಜಮರ್ಯಾದೆ ಕೊಡಲಾಗತ್ತೆ. ಹಿರಿಯ ಅಧಿಕಾರಿಗಳು ಕಚೇರಿ ಬಿಟ್ಟು ಹೋಗಬೇಕು, ಅಂದ್ರೆ ಗ್ರೌಂಡಲ್ಲಿ ಏನಾಗ್ತಿದೆ ಅಂತ ನೋಡಬೇಕು, ಜನರ ಬಳಿ ಹೋಗಬೇಕು. ಅಲ್ಲಿವರೆಗೂ ಕಾನೂನು ಸುವ್ಯವಸ್ಥೆ ಸುಧಾರಣೆ ಆಗೋದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.
ಪೊಲೀಸರ ವರ್ಗಾವಣೆಯಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಪೊಲೀಸರು ಇಸ್ಪೇಟು ಮಟ್ಕ ಕ್ಲಬ್ಗಳನ್ನು ನಡೆಸೋದು ನಿರತರಾಗಿದ್ದಾರೆ. ಮತ್ತು ಈಗಾಗಲೇ ಹೈಕೋರ್ಟ್ ಜಡ್ಜು ಕೂಡ ಒಬ್ಬರು ಹೇಳಿದ್ದಾರೆ, ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗಬಾರ್ದು ಅಂತ. ಇಷ್ಟರ ಮಟ್ಟಿಗೆ ಇವತ್ತು ಪೊಲೀಸ್ ಇಲಾಖೆ ಕೆಟ್ಟೋಗಿದೆ. ಅದರ ಪರಿಣಾಮವಾಗಿ ಲಾ ಆ್ಯಂಡ್ ಆರ್ಡರ್ ಹಿಡಿತ ತಪ್ಪಿದೆ. ಎಲ್ಲಿ ಬೇಕಲ್ಲಿ ಕೊಲೆ, ಸುಲಿಗೆ, ದರೋಡೆ, ಮಾಸ್ ಮರ್ಡರ್ಸ್ಗಳು ನಿರಂತರವಾಗಿ ನಡೀತಾ ಇದೆ. ಪೊಲೀಸರ ವರ್ಗಾವಣೆಯಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ.